ಕೆಎಸ್ಆರ್ಟಿಸಿ ಬಸ್ಸಿಗೆ ಟಂಟಂ ವಾಹನ ಡಿಕ್ಕಿ, ಗರ್ಭಿಣಿ ಮಹಿಳೆಗೆ ಗಂಭೀರ ಗಾಯ, ಖಾಸಗಿ ಆಸ್ಪತ್ರೆಗೆ ದಾಖಲೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿ ಬೆಳಗಾವಿಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಕೆವಿಸಿ ಆಟೋಮೋಟಿವ್ ಸರ್ವಿಸ್ ಸೆಂಟರ್ ಎದುರಿಗೆ ಕೆಎಸ್ಆರ್ಟಿಸಿ ಬಸ್ಸಿಗೆ ಟಂಟಂ ವಾಹನ ಡಿಕ್ಕಿಯಾಗಿ ಗರ್ಭಿಣಿ ಮಹಿಳೆಗೆ ಗಂಭೀರ ಗಾಯವಾಗಿದ್ದು, ಖಾಸಗಿ ಆಸ್ಪತ್ರೆಗೆ ದಾಖಲೆ ಮಾಡಲಾಗಿದೆ. ರಾಮದುರ್ಗದಿಂದ ತಮಕೇರಿ ಕಡೆಗೆ ಹೋಗುವ ಬಸ್ಸು ಗೊಡಚಿಯಿಂದ ರಾಮದುರ್ಗ ಕಡೆಯಿಂದ ಬರುವ ಟಂಟಂ ವಾಹನವು ಬಸ್ಸಿಗೆ ಬಲಭಾಗದ ಹಿಂದುಗಡೆಗೆ ಟಂಟಂ ವಾಹನ ಎರ್ರಬಿರ್ರಿಯಾಗಿ ಬಂದು ಡಿಕ್ಕಿ ಹೊಡೆದು ರಸ್ತೆ ಬದಿಯಲ್ಲಿದ್ದ ಗುಂಡಿಯಲ್ಲಿ ಬಿದ್ದಿದೆ. ಟಂಟಂ ವಾಹನ ಗೊಡಚಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರುವ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಟಂಟಂ ವಾಹನ ಚಾಲಕ ಸಾರಾಯಿ ಕುಡಿದು ವಾಹನ ಚಾಲನೆ ಮಾಡುತ್ತಿದ್ದ ಎಂದು ಮಾಹಿತಿ ಲಭ್ಯವಾಗಿದೆ. ಟಂಟಂ ವಾಹನ ಚಾಲಕನಿಗೆ ವಾಹನದಲ್ಲಿದ್ದ ಪ್ರಯಾಣಿಕ ಮಹಿಳೆಯೊಬ್ಬಳು ಕಪಾಳಕ್ಕೆ ಹೊಡೆದಿದ್ದಾಳೆ. ಅಲ್ಲಿ ಜಮಾಯಿಸಿದ್ದ ಸಾರ್ವಜನಿಕರು ತಿಳಿ ಹೇಳಿ ಗಂಭೀರ ಗಾಯವಾದ ಮಹಿಳೆಗೆ ಆಸ್ಪತ್ರೆಗೆ ಸೇರಿಸಿದರು. ಸ್ಥಳದಲ್ಲಿದ್ದ ಪ್ರತ್ಯಕ್ಷದರ್ಶಿ ನನ್ನೂಸಾಬ್ ಲಾಡಾಬಾಯಿ ಘಟನೆ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಈ ಘಟನೆ ರಾಮದುರ್ಗ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಘಟನೆ ಆಗಕಂದ್ರಿ ಇದು ಕೊಡ್ಸಿಕರಿಂದ ಬಂದ್ರಿ ಆ ಬಸ್ ಹಂಗೆ ಹೋಗಕತ್ತಿರ್ತಾರೆ. ಹೋಗೋ ಟೈಮ್ದಾಗ ಇಲ್ಲಿ ಘಟನೆಗೆ ಬಂದು ಕೆಲಸ ಅದು ಇದು ಮಾಡೋಂತ ಒಂದು ಸ್ಟೇರಿಂಗ್ ತಪ್ಪಿ ಆಡ್ ಹಿಡಿಯೋಣ ಅಂತ ಬಸ್ಸಿಗೆ ಹೋಗಿ ಪಲ್ಟಿ ಆಗ್ತದೆ. ಎಲ್ಲಿ ಬಿದ್ದಿತ್ತು? ಎಲ್ಲಿ ಬಿದ್ದಿತ್ತು? ಅಲ್ಲೇ ನಿಂತು ಬಿಟ್ಟಲ್ಲೇ. ಹಾಂ, ನಾವು ಮುಸ್ಲಿ ಅವರು ಎಲ್ಲರೂ ಕೂತ್ ಹೋಗಿ ಮತ್ತು ಹಂಗೆ ಈ ಎಮರ್ಜೆನ್ಸಿ ಬಂದು ಕ್ಯಾಶ್ ಅಲ್ಲಿದ್ದ ಸ್ಟ್ಯಾಂಡ್ ಹತ್ಕೊಂತ ಬಂದಾಗ 4 ಮಂದಿ ಕರ್ಕೊಂಡು ಎಬ್ಬಿಸಿದ್ವಿ ಮಂದಿನ ಪಾರ್ ಮಾಡಿ. ಎಷ್ಟು ಮಂದಿಗೆ ಪೆಟ್ಟಾಗಿತ್ತು? ಒಬ್ಬಕಿಗೆ ಭಾಳ ಪಟ್ಟೈತಿ. ಹಾಂ, ದವಾಖಾನಿಗೆ ಹೋದಾರ? ದವಾಖಾನೆಗೆ ಯಾವ ದವಾಖಾನಿಗೆ ಹೋದ? ಈಗ ಅಬ್ಬೆ ದವಾಖಾನೆ ಹೋಗ್ತೀನಿ ಯಾವ ದವಾಖಾನೆಗೆ ಹೋಗ್ತೀನಿ